ಹ್ಯೂಮನ್ ರೈಟ್ಸ್ ಇಂಟರ್ನ್ಯಾಷನಲ್ ಫೆಡರೇಷನ್ ಸಂಸ್ಥೆಯ ಪ್ರಮುಖರು, ಹೊದ್ದೂರು ಗ್ರಾಮಸ್ಥರು ಹಾಗೂ ರೈತರು ಹೊದ್ದೂರಿಂದ ಕಬಳಕೇರಿ ಗ್ರಾಮದಲ್ಲಿ ಸ್ವಚ್ಛತಾ ಶ್ರಮದಾನವನ್ನು ನಡೆಸಿದರು. ಹೊದ್ದೂರಿಂದ ಕಬಳಕೇರಿ ಗ್ರಾಮದಲ್ಲಿ ಹಲವು ವರ್ಷಗಳಿಂದ ಕೃಷಿ ಇಲಾಖೆಗೆ ಸಂಬಂಧಪಟ್ಟ ಸರ್ಕಾರಿ ಕಟ್ಟಡ ಪಾಳು ಬಿದ್ದಿದೆ. ಕಟ್ಟಡದ ಸುತ್ತಮುತ್ತ ಬೆಳೆದಿದ್ದ ಗಿಡಗಂಟಿಗಳಿಂದ ಗ್ರಾಮಸ್ಥರು ಹಾಗೂ ರೈತರು ಕಡಿದು ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ತೆರವುಗೊಳಿಸಿದರು. ಈ ಸಂದರ್ಭ ಹ್ಯೂಮನ್ ರೈಟ್ಸ್ ಇಂಟರ್ನ್ಯಾಷನಲ್ ಫೆಡರೇಷನ್ದ ರಾಜ್ಯಾಧ್ಯಕ್ಷ ಹರೀಶ್ ಜಿ ಆಚಾರ್ಯ, ಹೊದ್ದೂರು ಗ್ರಾಮಸ್ಥರಾದ ರಮೇಶ್, ಮಾಜಿ ಸೈನಿಕ ಚೆಟ್ಟಿಮಾಡ ಬಾಲಕೃಷ್ಣ, ಸತೀಶ್, ಲಕ್ಷ್ಮಣ್, ವಾಸು ಸೇರಿದಂತೆ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೃಷಿಕರ ಸಂಘ ಮಾಡೋದಂತ ನಾವು ಇದು ಮಾಡ್ಕೊಳ್ಳೋ ಅವಾಗ ಇದೊಂದು ಈ ತರದ ಮಾಧ್ಯಮದಲ್ಲಿ ಬಂದಾಗ ಅವು ಎಚ್ಚೆತ್ತುಕೊಂಡು ಇದನ್ನ ಆಕ್ಷನ್ ತೆಗೆದು ಅವರ ಕಸ್ಟಡಿ ತಗೊಂಡು ಹರೀಶ್ ಆಚಾರ್ಯ, ಹ್ಯೂಮನ್ ರೈಟ್ಸ್ ಇಂಟರ್ನ್ಯಾಷನಲ್ ಫೆಡರೇಷನ್ನ ರಾಜ್ಯಾಧ್ಯಕ್ಷ. ಆತ್ಮೀಯರೇ, ನಮ್ಮ ಹ್ಯೂಮನ್ ರೈಟ್ಸ್ ಅವರು ಮತ್ತು ಗ್ರಾಮಸ್ಥರು, ಕೃಷಿಕರು ಎಲ್ಲರೂ ಸೇರಿಕೊಂಡು ಇಲ್ಲೊಂದು ವಿಷಯದ ಬಗ್ಗೆ ನಮಗೆ ಒಂದು ಮಾಹಿತಿಯನ್ನು ಕೊಟ್ಟರು. ಏನು ಅಂತ ಹೇಳಿದರೆ, ಕಬಳಗೇರಿ ಅನ್ನುವ ಒಂದು ಗ್ರಾಮದಲ್ಲಿ ಹಲವಾರು ವರ್ಷದ ಹಿಂದಿನಲ್ಲಿ ಗ್ರಾಮ ಸೇವಕರು ಎಲ್ಲ ಗ್ರಾಮದಲ್ಲಿದ್ದರು. ಆವಾಗ ಗ್ರಾಮ ಸೇವಕರಿಗೋಸ್ಕರ ಕೃಷಿ ಇಲಾಖೆಯಿಂದ ಒಂದು ಕಚೇರಿಯನ್ನು ಮಾಡಿಕೊಟ್ಟಿದ್ದಾರೆ. ಅದನ್ನು ಇತ್ತೀಚೆಗೆ ಯಾರೂ ನಿರ್ವಹಣೆ ಮಾಡದೆ ಅತಿ ಹೆಚ್ಚು ಕಾಡುಗಳು ಬೆಳೆದಿದೆ ಮತ್ತು ಅನೈತಿಕ ಚಟುವಟಿಕೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ದಯವಿಟ್ಟು ಇದರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಬೇಕು ಅಂತ ಹೇಳಿದರು. ಹಾಗೆ ಇಲ್ಲಿ ಬಂದು ನೋಡಿದಾಗ ಇಲ್ಲಿ ನಿಜವಾಗ್ಲೂ ಅವರು ಹೇಳಿರುವಂಥ ಎಲ್ಲ ವಿಷಯಗಳು ನಡೆದಿದೆ.